हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट, ಬೇಸಿಕ್ ಹಿಂದಿ ಕೋರ್ಸ್ನ ಇದು 3ನೇ ಕ್ಲಾಸು। ಈ 3ನೇ ಕ್ಲಾಸಲ್ಲಿ ಒಂದು 30 ಕಾಮನ್ ವರ್ಡ್ಸ್ ಕೊಡ್ತಾ ಇದ್ದೀನಿ। ಬೋರ್ಡ್ ಮೇಲೆ ಬರೆದು ಅವೆಲ್ಲ ಓದ್ಬಿಟ್ಟು ನಿಮಗೆ ಕಲಿಸ್ತೀನಿ। ತುಂಬ ಕಾಮನ್ ವರ್ಡ್ಸು, ಡೈಲಿ ಲೈಫಲ್ಲಿ ಈ ವರ್ಡ್ಸ್ ನಾವು ಯೂಸ್ ಮಾಡ್ತೀವಿ, ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಹಾಗೆ ಇಂಗ್ಲೀಷಲ್ಲಿ। ಈ 3 ಲ್ಯಾಂಗ್ವೇಜಲ್ಲಿ ವರ್ಡ್ಸನ್ನು ನೀವು ಕಲ್ತ್ಕೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ। ಮುಂದೆ ಲಾಸ್ಟ್ 2 ವಿಡಿಯೋದಲ್ಲಿ ಅಕ್ಷರಗಳನ್ನು ಕಲಿಸಿದ್ದೀನಿ। ಸ್ವರ, ವ್ಯಂಜನ, ಆಮೇಲೆ ಕಾಂಬಿನೇಷನ್ಸು, ಬಾರಕಡಿ, ಈ ಎಲ್ಲ ಲೆಟರ್ಗಳನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಳ್ಳಿ। ಸ್ಟೂಡೆಂಟ್ಸ್, ಇವತ್ತು 30 ವರ್ಡ್ಸ್, ಕಾಮನ್ ವರ್ಡ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ। ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಆಗಿ, ಆ ವಿಡಿಯೋ ಕೊನೆ ತನಕ ನೋಡಿ। ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಕೊಡಿ। ಆಮೇಲೆ ಇನ್ನೂ ಒಂದು 2-3 ವಿಡಿಯೋದಲ್ಲಿ ಬರೀ ಹಿಂದಿ ವರ್ಡ್ಸನ್ನು ಕೊಡ್ತೀನಿ। ಅಟ್ಲೀಸ್ಟ್ ಒಂದು 100 ವರ್ಡ್ಸ್ ಆದಮೇಲೆ ನಾನು ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ। ಸೊ ಇದು 3ನೇ ಕ್ಲಾಸು। 3ನೇ ಕ್ಲಾಸಲ್ಲಿ 30 हिंदी वर्ड्स ಕೊಡ್ತಾ ಇದ್ದೀನಿ। जो भी मेरे चैनल पर नए हैं, कृपया करके सब्सक्राइब कर लीजिए। और आज 30 हिंदी वर्ड्स दे रहा हूँ स्टूडेंट्स, कन्नड़ा, हिंदी और इंग्लिश। और इन 30 हिंदी वर्ड्स को बाइट कर लीजिए और याद रख लीजिए, क्योंकि नेक्स्ट 2-3 वीडियो होने के बाद आपको सेंटेंस फॉर्मेशन किस तरह से करना चाहिए वो आपको सिखाने वाला हूं, और इसलिए ये हिंदी वर्ड्स आप याद रख लीजिए। सो हिंदी वर्ड्स अगर याद रखेंगे तो सेंटेंस में किस तरह से वर्ड्स इस्तेमाल करना चाहिए, यूज करना चाहिए, आप सीख सकते हैं। तो इसीलिए 30 वर्ड्स को क्या याद रखना बहुत ही जरूरी है। स्टूडेंट्स, 30 ವರ್ಡ್ಸ್ಗಳನ್ನು ನೆನಪಿಟ್ಕೊಳ್ಳಿ। ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ವರ್ಡ್ಸನ್ನೇ ಕೊಡ್ತೀನಿ। ಇನ್ನೂ ಒಂದು 2-3 ವಿಡಿಯೋ ಆದಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡೋದು ಕಲಿಸ್ಕೊಡ್ತೀನಿ। ಬನ್ನಿ ಸ್ಟೂಡೆಂಟ್ಸ್, ಇವಾಗೆ ಬೋರ್ಡ್ ತೋರಿಸ್ಬಿಟ್ಟು ನಾನು ಆ 30 ವರ್ಡ್ಸ್ಗಳನ್ನು ಕೊಟ್ಟಿರ್ತೀನಿ। ಸ್ಟೂಡೆಂಟ್ಸ್, ಆಲ್ರೆಡಿ ಯು ನೋ ಐ ಹ್ಯಾವ್ ಸ್ಟಾರ್ಟೆಡ್ ಬೇಸಿಕ್ ಹಿಂದಿ ಕೋರ್ಸ್। ದಿಸ್ ಕ್ಲಾಸ್ ಈಸ್ 3rd ಕ್ಲಾಸ್ of basic Hindi course. In this class just I am giving you 30 Hindi words. So these words are so common words, so always you remember these common words, because these words are so important for sentence formation. When we start sentence formation, such time we use all these Hindi words. So that's why I am telling you, just you remember these 30 words. So अगर आप ऐसे याद रखेंगे तो सेंटेंस बनाते समय आपको क्या यूज होगा और हम लोग यूज कर लेंगे। तो स्टूडेंट्स, आइए बोर्ड दिखाकर आपको 30 वर्ड्स का समझाऊंगा। स्टूडेंट्स, सब्सक्राइब कर लीजिए, और मेरे चैनल पर ना जाने ये प्रॉब्लम क्या चल रही है, और सब्सक्राइबर क्या माइनस होता चला जा रहा है, और आप माइनस ना कर लीजिए, और हो सके तो आप अधिक संख्या में क्या सब्सक्राइब कर लीजिए, क्योंकि वीडियो बहुत ही क्या यूजफुल है। आपको हिंदी सिखा रहा हूँ और सिखाने के लिए प्रयास कर रहा हूँ, और मैं सिखाने वाला हूँ और आप सीखने वाले। बड़ों से लेकर बच्चों तक, बच्चों से लेकर बड़ों तक कोई भी क्या हिंदी सीख सकते हैं। तो आइए बोर्ड दिखाकर आपको 30 वर्ड्स समझाऊंगा। हेलो स्टूडेंट्स, तमगे ಹೇಳಿದ ಹಾಗೆ ಹಿಂದಿ ಬೇಸಿಕ್ ಕೋರ್ಸ್ನ ಇದು 3ನೇ ಕ್ಲಾಸು। ಫಸ್ಟು ಸೆಕೆಂಡ್ ಕ್ಲಾಸ್ನಲ್ಲಿ ಹಿಂದಿ ಲೆಟರ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ। ಹಿಂದಿ ಲೆಟರ್ಸ್ ಎಲ್ಲ ಕಲಿತಾದ್ಮೇಲೆ ನೀವು ಕಲಿತಾ ಇರಿ। ಕಲಿತಾದ್ಮೇಲೆ ನಿಮಗೆ ನಾನು ಹೇಳಿದ್ದೇನೆ, ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಡೈಲಿ
ಒಂದು 20 to 25 ಹಿಂದಿ ವರ್ಡ್ಸ್ ಕೊಡ್ತಾ ಇರ್ತೀನಿ. ಇವತ್ತು ಕೂಡ ಕಾಮನ್ ಹಿಂದಿ ವರ್ಡ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬೋರ್ಡ್ ನೋಡಿ, ಈ ಬೋರ್ಡಲ್ಲಿ ತುಂಬ ಈಸಿ ವರ್ಡ್ಸನ್ನು ಬರೆದುಬಿಟ್ಟಿದ್ದೀನಿ. ಸೊ ಇವಾಗ ಒಂದೊಂದೇ ವರ್ಡ್ಸ್ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಕಾಪಿ ಮತ್ತು ನೋಟ್ಬುಕ್ಕು ಪೆನ್ನು ತೊಗೊಂಡು ಬರ್ಕೊಂಡ್ಬಿಡಿ. ತುಂಬ ಈಸಿ ವರ್ಡ್ಸು ಇವೆ. स्टूडेंट्स बोर्ड देख रहे हैं, ऑलरेडी लिखा हूँ कि कई यहाँ पर वर्ड्स हैं और ये सारे वर्ड्स बहुत ही क्या है ईजी है और डेली लाइफ में क्या है यूज़ करते हैं और इन वर्ड्स को डेली क्या हम लोग जानते हैं और कई लोग क्या इस्तेमाल भी करते हैं, यूज़ भी क्या करते हैं. स्टूडेंट्स ತುಂಬ ಜನ ನಾವು ಈ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತೀವಿ ನಮ್ಮ ಡೈಲಿ ಲೈಫಲ್ಲಿ. ಅದು ನೋಡಿ, ಮುಂಚೆ ತಾಯಿ, ತಾಯಿ ಕನ್ನಡ ವರ್ಡು, ಹಿಂದಿಯಲ್ಲಿ ಮಾತಾ ಆರ್ ಮದರ್, ಮಾತಾ ಆರ್ ಮಾ, ಇಂಗ್ಲೀಷಲ್ಲಿ ಮದರ್. ಸೊ ತಾಯಿಗೆ ನಾವು ಹಿಂದಿಯಲ್ಲಿ ಏನಂತೀವಿ ಅಂದರೆ ಮಾತಾ, ಇಲ್ಲ ಅಂದರೆ ಮಾ, ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಮದರ್ ಅಂತ ಕರಿತೀವಿ. ಆಮೇಲೆ ಸೆಕೆಂಡ್ ವರ್ಡ್ ಬಂದುಬಿಟ್ಟಿದೆ ತಂದೆ. ತಂದೆ ಅಂದರೆ ಹಿಂದಿಯಲ್ಲಿ ಪಿತಾ, ಬಾಪ್, ಈ ಎರಡು ವರ್ಡ್ ಯೂಸ್ ಮಾಡ್ತೀವಿ ಫಾದರಿಗೆ. ಅಣ್ಣ, ಭಾಯಿ, ಅಣ್ಣ ಅಂದರೆ ಹಿಂದಿಯಲ್ಲಿ ಭಾಯಿ, ಭಾಯಿ ಮೀನ್ಸು ಇಂಗ್ಲೀಷು ಬ್ರದರ್. ನೆಕ್ಸ್ಟ್ ವರ್ಡ್ ಇದೆ ತಂಗಿ. ತಂಗಿ ಅಂದರೆ ಬಹನ್, ಬಹನ್ಕೋ ನಾವು ಇಂಗ್ಲೀಷಲ್ಲಿ ಕರಿತೀವಿ ಸಿಸ್ಟರ್. ಆಮೇಲೆ ಕುಟುಂಬ ಇದೆ. ಕುಟುಂಬ ಅಂದರೆ ಹಿಂದಿಯಲ್ಲಿ ಕೂಡ ಕುಟುಂಬ ಅಂತ ಕರಿತೀವಿ. ನಾನು ಅಲ್ಲಿ ಪರಿವಾರ ಅಂತ ಬರೆದಿದ್ದೀನಿ. ಕನ್ನಡದಲ್ಲೂ ಕೂಡ ಪರಿವಾರ ಅಂತ ನಾವು ಹೇಳ್ತೀವಿ. ಸೇಮ್ ಸ್ವಲ್ಪ ವರ್ಡ್ಸ್ ಇದೆ. ಹಿಂದಿಯಲ್ಲಿ ಯಾವ ಯೂಸ್ ವರ್ಡ್ಸ್ ಮಾಡ್ತೀವಿ, ಕನ್ನಡದಲ್ಲೂ ಅದೇ ವರ್ಡ್ಸು. ಕನ್ನಡದಲ್ಲಿ ಯಾವ ವರ್ಡ್ಸ್ ಯೂಸ್ ಮಾಡ್ತೀವಿ, ಹಿಂದಿಯಲ್ಲಿ ಅದೇ ವರ್ಡ್ಸ್ ಯೂಸ್ ಮಾಡ್ತೀವಿ. ಸೊ ಕುಟುಂಬ ಅಂದರೆ ಕುಟುಂಬ, ಪರಿವಾರ. ಅಜ್ಜ, ಅಜ್ಜಿ, ತಾತ ಮತ್ತು ಅಜ್ಜಿ ಅಂತ ನಾವು ಕರಿತೀವಲ್ಲ, ಆ ಥರ. ಅಜ್ಜ ಮೀನ್ಸು ಇಲ್ಲಿ ದಾದಾ, ದಾದಾ ಮೀನ್ಸು ಗ್ರ್ಯಾಂಡ್ ಫಾದರ್, ಅಜ್ಜಿ ಮೀನ್ಸು ಗ್ರ್ಯಾಂಡ್ ಮದರ್, ದಾದಿ, ದಾದಾ ದಾದಿ. ಇದು ದಾದಾ ದಾದಿ ಯಾವಾಗ ಯೂಸ್ ಮಾಡಬೇಕು ಸ್ಟೂಡೆಂಟ್ ಅಂದರೆ, ನಮ್ಮ ಫಾದರ್ ಇರ್ತಾರಲ್ವಾ, ತಂದೆಯ ಪೇರೆಂಟ್ಸಿಗೆ ಮಾತ್ರ ದಾದಾ ದಾದಿ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ತಂದೆ ಪೇರೆಂಟ್ಸ್ ಇರ್ತಾರಲ್ಲ, ಅಪ್ಪ ಅಮ್ಮ ಅಂದರೆ ತಂದೆಯ ಪೇರೆಂಟ್ಸ್ ಏನಿರ್ತಾರೆ ಅಪ್ಪ ಅಮ್ಮ, ಅವರಿಗೆ ಮಾತ್ರ ಹಿಂದಿಯಲ್ಲಿ ದಾದಾ ಮತ್ತು ದಾದಿ ಅಂತ ಕರಿಬೇಕು. ಅಂದರೆ ನಮ್ಮ ಡ್ಯಾಡಿಯ ಮಮ್ಮಿ ಏನಿರ್ತಾರೆ ಅವರಿಗೆ ದಾದಿ, ನಮ್ಮ ಡ್ಯಾಡಿಯ ಡ್ಯಾಡ್ ಏನಿರ್ತಾರೆ ಅವರಿಗೆ ದಾದಾಜಿ ಅಂತ ಕರಿಬೇಕು. ಹಾಗಾದರೆ ಸರ್ ಮಮ್ಮಿ ಪೇರೆಂಟ್ಸಿಗೆ ಏನು ಕರಿಬೇಕು ಹಿಂದಿಯಲ್ಲಿ ಅಂದರೆ ನಾನಾ, ನಾನಿ. ನಾವು ಹಿಂದಿಯಲ್ಲಿ ಮಮ್ಮಿ ಪೇರೆಂಟ್ಸಿಗೆ ಏನು ಕರಿತೀವಿ ಅಂದರೆ ನಾನಾ ಮತ್ತು ನಾನಿ. ಈ ಮಮ್ಮಿ ಪೇರೆಂಟ್ಸಿಗೆ ನಾನಾ, ನಾನಿ. ಮಮ್ಮಿ ಡ್ಯಾಡಿಗೆ ನಾನಾ, ಮಮ್ಮಿಗೆ ನಾನಿ. ಅರ್ಥ ಆಯಿತು ಸ್ಟೂಡೆಂಟ್ಸ್? ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಅತ್ತೆ. ಅತ್ತೆ ಅಂದರೆ ಡ್ಯಾಡಿ ತಂಗಿ ಇರ್ತಾರಲ್ವ, ಅವ್ರಿಗೆ ಏನು ಅನ್ಬೇಕು ಹಿಂದಿಯಲ್ಲಿ ಅತ್ತೆ ಅಂದರೆ ಬುವಾ, ಏನೇ ಫಾದರ್ ಸಿಸ್ಟರ್. ನೆಕ್ಸ್ಟು ಶಿಕ್ಷಕ್. ಶಿಕ್ಷಕ್ ಮೀನ್ಸು ಶಿಕ್ಷಕ, ಹಿಂದಿಯಲ್ಲಿ ಕೂಡ ಟೀಚರ್, ಇಂಗ್ಲೀಷಲ್ಲಿ ಟೀಚರ್. ಪಾಠಶಾಲೆ, ಹಿಂದಿಯಲ್ಲಿ ಪಾಠಶಾಲಾ. ದೆನ್ ತರಗತಿ, ಹಿಂದಿಯಲ್ಲಿ ಕಕ್ಷಾ, ಇಂಗ್ಲೀಷಲ್ಲಿ ಕ್ಲಾಸ್. ಲೇಖನಿ, ಕನ್ನಡದಲ್ಲಿ ಲೇಖನಿ. ಆಮೇಲೆ ಕಲಂ, ಹಿಂದಿಯಲ್ಲಿ ಕಲಂ, ಇಂಗ್ಲೀಷಲ್ಲಿ ಪೆನ್. ನೆಕ್ಸ್ಟ್ ಬಂದ್ಬಿಟ್ಟು ಕಾಗದ. ಕಾಗದ ಮೀನ್ಸು ಕಾಗಜ್, ಹಿಂದಿಯಲ್ಲಿ ಕಾಗಜ್. ಕಾಗಜಿಗೆ ಏನಂತೀವಿ ಪೇಪರ್. ದೆನ್ ಅಡುಗೆ ಮನೆ ಆರ್ ಅಡಿಗೆ ಮನೆ. ನಾವೇನು ಅಡುಗೆ ಮಾಡ್ತೀವಲ್ವ, ಅಡುಗೆ ಮನೆಗೆ ಹಿಂದಿಯಲ್ಲಿ ಏನಂತೀವಿ ಅಂದರೆ ರಸೋಯಿ ಘರ್. ಇಂಗ್ಲೀಷಲ್ಲಿ ಕಿಚನ್ ರೂಮ್ ಅಂತ ಕರಿತೀವಲ್ಲ, ಅದು ರಸೋಯಿ ಘರ್. ದೆನ್ ಜನರು. ಜನರು ಅಂದರೆ ಲೋಗ್. ಲೋಗ್ ಮೀನ್ಸು ಇಂಗ್ಲೀಷಲ್ಲಿ ಪೀಪಲ್, ಹಿಂದಿಯಲ್ಲಿ ಲೋಗ್, ಕನ್ನಡದಲ್ಲಿ ಜನರು. ನೀರು. ನೀರಿಗೇನು ಕರಿತೀವಿ ಪಾನಿ. ಪಾನಿ ಮೀನ್ಸು ವಾಟರ್. ಸೊ ಇವೆಲ್ಲ ಕಾಮನ್ ವರ್ಡ್ಸ್ ಇದೆ ಸ್ಟೂಡೆಂಟ್. ಕಾಮನ್ ವರ್ಡ್ಸ್ ನೀವು ಕಲ್ತ್ಕೊಂಡಿರಿ. ಮನೆಯಲ್ಲಿ ಚಿಕ್ಕವರು ಇದ್ದರೂ ಕೂಡ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಡಿ. ತುಂಬ ಈಸಿ ವರ್ಡ್ಸು ನಾನು ಕೊಡ್ತಾ ಇದ್ದೀನಿ. ಸೊ ತಾಯಿ ಅಂದರೆ ಮಾತಾ, ಮಾ. ತಂದೆ ಅಂದರೆ ಪಿತಾ, ಬಾಪ್. ಅಣ್ಣ ಅಂದರೆ ಭಾಯಿ, ತಂಗಿ ಅಂದರೆ ಬಹನು, ಕುಟುಂಬ ಅಂದರೆ ಪರಿವಾರ, ಅಜ್ಜ ಅಂದರೆ ದಾದಾ, ಅಜ್ಜಿ ಅಂದರೆ ದಾದಿ, ಅತ್ತೆ ಅಂದರೆ ಬುವಾ,
ಶಿಕ್ಷಕ್ ಅಂದರೆ ಶಿಕ್ಷಕ್, ದೆನ್ ಪಾಠಶಾಲೆ ಅಂದರೆ ಪಾಠಶಾಲಾ, ತರಗತಿ ಅಂದರೆ ಕಕ್ಷಾ, ಲೇಖನಿ ಮೀನ್ಸು ಕಲಂ, ಕಾಗದ ಮೀನ್ಸು ಕಾಗಜ್, ಅಡಿಗೆ ಮನೆ ಅಂದರೆ ರಸೋಯಿಗರ್, ಜನರು ಅಂದರೆ ಲೋಗ್, ನೀರು ಅಂದರೆ ಪಾನಿ. ಸೊ ಈ ಥರ ಎಲ್ಲ ವರ್ಡ್ಸ್ಗಳನ್ನು ನೀವು ಬರ್ಕೊಂಡ್ಬಿಡಿ, ಕಲ್ತ್ಕೊಳ್ಳಿ, ನೀಟಾಗಿ ಬೈಹ್ಯಾಟ್ ಮಾಡಿ. ಸೊ ಮೇಲ್ಗಡೆ ಈ ಎಲ್ಲ ವರ್ಡ್ಸು ತುಂಬ ಈಸಿಯಾಗಿದೆ. ಅಗೇನ್ ಐ ವಿಲ್ ರೈಟ್ ಟು ಸಮ್ ವರ್ಡ್ಸ್, ಅನದರ್ 9 to 10 ವರ್ಡ್ಸ್. ಎಸ್ ಸ್ಟೂಡೆಂಟ್ಸ್, ಈ ವರ್ಡ್ಸ್ಗಳನ್ನು ನೋಡಿ. ತುಂಬ ಈಸಿ ವರ್ಡ್ಸ್ಗಳನ್ನು ನಾನು ಮೊದಲಿನ ಕ್ಲಾಸಲ್ಲಿ ಅಥವಾ ಮೊದಲಿನ ತರಗತಿಯಲ್ಲಿ ಕೊಡ್ತಾ ಇದ್ದೀನಿ. ಸೊ ಯಾರು ಬೇಕಾದರೂ ಈಸಿಯಾಗಿ ಕಲ್ತ್ಕೊಳ್ಬೋದು. ನೀವು ಹಿಂದಿ ವರ್ಡ್ಸನ್ನು ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳಿ, ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಇವಾಗೆ ಪುಸ್ತಕ ಇದೆ, ಹಿಂದಿಯಲ್ಲಿ ಏನು ಅನ್ಬೇಕಂದ್ರೆ ಹಿಂದಿಯಲ್ಲಿ ಕಿತಾಬ್ ಇಲ್ಲಾಂದರೆ ಪುಸ್ತಕ, ಆ್ಯಸ್ ಇಟ್ ಈಸ್ ಪುಸ್ತಕ ಅನ್ನಿ, ಇಲ್ಲಾಂದರೆ ಕಿತಾಬ್ ಅಂತ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಪಾಠ, ಹಿಂದಿಯಲ್ಲಿ ಕೂಡ ಪಾಠ್ ಅನ್ಬೇಕು. ಕವಿತೆ, ಕನ್ನಡದಲ್ಲಿ ಕವಿತೆ ಇದೆ, ಹಿಂದಿಯಲ್ಲಿ ಕವಿತಾ. ಮನೆಗೆ ಏನು ಅನ್ಬೇಕು? ಘರ್ ಆರ್ ಮಕಾನ್, ಇನ್ನೊಂದು ವರ್ಡ್ ಬರುತ್ತೆ ಮಕಾನ್ ಅಂತ. ಅಂಗಡಿಗೆ ಏನು ಕರಿತೀವಿ? ದುಕಾನ್. ಆಮೇಲೆ ಹಾಲು, ಹಾಲುಗೆ ಏನು ಕರಿತೀವಿ? ದೂದ್. ಎಣ್ಣೆಗೆ ತೇಲ್, ಮೊಸರು ದಹಿ, ಮಜ್ಜಿಗೆ ಛಾಚ್, ತುಪ್ಪಕ್ಕೆ ಘೀ, ಮಕ್ಕಳು ಬಚ್ಚೆ, ಮಳೆಗೆ ವರ್ಷ ಇಲ್ಲಾಂದರೆ ಬಾರಿಶ್, ಬಿಸಿಲು ಧೂಪ್, ಗಾಳಿ ಹವಾ ಇಲ್ಲಾಂದರೆ ವಾಯು. ಸೊ ಇದೆಲ್ಲ ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ. ಪುಸ್ತಕ ಮೀನ್ಸು ಕಿತಾಬ್, ಪುಸ್ತಕ ಬುಕ್, ಇಂಗ್ಲಿಷ್ ಬುಕ್. ಪಾಠ ಪಾಠ್ ಲೆಸನ್, ಕವಿತೆ ಕವಿತಾ, ಪೋಯಮ್, ಮನೆ ಘರ್, ಹೋಮ್ ಅಂಗಡಿ, ದುಕಾನ್ ಶಾಪ್, ಹಾಲು ದೂದ್ ಮಿಲ್ಕ್, ಎಣ್ಣೆ ತೇಲ್ ಆಯಿಲ್, ಮೊಸರು ದಹಿ ಕರ್ಡ್, ಮಜ್ಜಿಗೆ ಛಾಚ್ ಬಟರ್ ಮಿಲ್ಕ್, ತುಪ್ಪ ಘೀ, ಮಕ್ಕಳು ಬಚ್ಚೆ ಚಿಲ್ಡ್ರನ್, ಮಳೆ ವರ್ಷ ಬಾರಿಶ್ ರೇನ್, ಬಿಸಿಲು ಧೂಪ್ ಸನ್ರೈಸ್, ಗಾಳಿ ಹವಾ ವಾಯು ಏರ್. ಈ ಥರ ನೀವೆಲ್ಲ ವರ್ಡ್ಸ್ಗಳನ್ನು ನೀಟಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಒಂದು 2-3 ಕ್ಲಾಸ್ನಲ್ಲಿ ವರ್ಡ್ಸನ್ನೇ ಕೊಟ್ಟಿರ್ತೀನಿ. ಒಂದು ಅಟ್ಲೀಸ್ಟ್ ಒಂದು 100 ವರ್ಡ್ಸ್ ಕೊಟ್ಟ ಮೇಲೆ ಐ ವಿಲ್ ಸ್ಟಾರ್ಟ್ ಹೌ ಟು ಮೇಕ್ ಸೆಂಟೆನ್ಸ್, ಹೌ ಟು ರೈಟ್ ಟು ಕರೆಕ್ಟ್ ಸೆಂಟೆನ್ಸ್ ವಿದೌಟ್ ಎನಿ ಗ್ರಾಮರ್ ಮಿಸ್ಟೇಕ್ಸ್. ಅದು ಎಲ್ಲವನ್ನು ಕಲಿಸ್ಕೊಡ್ತೀನಿ. ಸೊ ನೀಟಾಗಿ 100 ವರ್ಡ್ಸ್ಗಳನ್ನು ಕಲ್ತ್ಕೊಳ್ಳಿ. 100 ವರ್ಡ್ಸ್ ಆದಮೇಲೆ ಐ ವಿಲ್ ಸ್ಟಾರ್ಟ್ ಟು ಟೆನ್ಸಸ್. ಆ ಟೆನ್ಸಸ್ ಪಾರ್ಟ್ ನೀವು ಕಲ್ತ್ಕೊಂಡ್ರೆ ತುಂಬ ಈಸಿಯಾಗಿ ನೀವು ಹಿಂದಿ ಕಲಿಬೋದು. ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತೀನಿ. ಮುಂದಿನ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ವರ್ಡ್ಸ್ಗಳನ್ನು ಕೊಡ್ತೀನಿ. ಅಲ್ಲಿ ತನಕ ನಾನು ಎಷ್ಟು ಒಂದು 30 ವರ್ಡ್ಸ್ ಕೊಟ್ಟಿದ್ದೀನಿ ಇವತ್ತು. 30 ವರ್ಡ್ಸ್ ಕೂಡ ನೀವು ಬೈಹ್ಯಾಟ್ ಮಾಡ್ಕೊಳ್ಳಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಯಾವಾಗ ನೀವು ಫ್ರೀ ಇರ್ತೀರಾ ಅವಾಗೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಆದಮೇಲೆ ನೆನಪು ಕೂಡ ಇಟ್ಕೊಳ್ಳಿ. ಕನ್ನಡದ ವರ್ಡಲ್ಲಿ ಹಿಂದಿಯಲ್ಲಿ ಏನು ಅನ್ಬೇಕು, ಅದೇ ಹಿಂದಿ ಇಂಗ್ಲೀಷಲ್ಲಿ ಯಾವ ವರ್ಡ್ ಆಗುತ್ತೆ ಅದು ಎಲ್ಲವನ್ನು ನೀಟಾಗಿ ನೆನಪಿಟ್ಕೊಳ್ಳಿ. ಆಮೇಲೆ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. सो स्टूडेंट्स यहीं पर ये वीडियो समाप्त करूंगा। थैंक यू। जय हिंद, वंदे मातरम, जय कर्नाटक।